ಬಹಳ ಮುಖ್ಯವಾಗಿ ತಡೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು ಜೆಡಿಎಸ್ನ ಈ ಪಾದಯಾತ್ರೆಗೆ ಕೌಂಟರ್ ಕೊಡುವಂತ ಕೆಲಸವನ್ನು ಕಾಂಗ್ರೆಸ್ ಕೂಡ ಮಾಡ್ತಾ ಬಂದಿದೆ ಮತ್ತು ಕಾಂಗ್ರೆಸ್ ಯಾವೆಲ್ಲ ಕಾರಣಕ್ಕಾಗಿ ನಾವು ಈ ಯೋಜನೆಯನ್ನು ಕೈಗೆತ್ತಿಕೊಳ್ತಿದ್ವಿ ಮತ್ತು ಈ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಆ ಸಮಿತಿ ಜನರ ಅಹವಾಲುಗಳನ್ನು, ರೈತರ ಅಹವಾಲುಗಳನ್ನು ಸ್ವೀಕರಿಸುತ್ತೆ. ಅದರ ಮೂಲಕವಾಗಿ ತನ್ನ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ. ಅದಾದ ನಂತರನೇ ಯಾರನ್ನೂ ಕೂಡ ಬಲವಂತವಾಗಿ ನಾವು ಜಮೀನನ್ನು ನಾವು ವಶಪಡಿಸಿಕೊಳ್ಳೋದಿಲ್ಲ ಅಂತೇಳಿ ಸರ್ಕಾರ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಿದ್ರೂ ಜೆಡಿಎಸ್ನವರು ಪಾದಯಾತ್ರೆಯನ್ನು ಕೈ ಬಿಡಲಿಲ್ಲ, ಅವರ ಹೋರಾಟವನ್ನು ಕೈ ಬಿಡಲಿಲ್ಲ. ಯಾಕಂದ್ರೆ ಇದು ಜೆಡಿಎಸ್ಗೆ ಸಿಕ್ಕಿರುವ ಒಂದು ಒಳ್ಳೆಯ ಅಸ್ತ್ರ. ಈ ಅಸ್ತ್ರವನ್ನು ಅವರು ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅಂತಿಮವಾಗಿ ರಾಜಕೀಯ ಇದ್ದೇ ಇರುತ್ತೆ, ರಾಜಕೀಯದ ಲೆಕ್ಕಾಚಾರಗಳು ಇದ್ದೇ ಇದ್ದಾವೆ. ಇವತ್ತು ಹೇಗೆ ಈ ಹೋರಾಟ ನಡೀತು, ಯಾವ ಕಾರಣಕ್ಕೆ ತಡೆಯಲಾಯಿತು ಅನ್ನೋದನ್ನು ಈ ವರದಿಯಲ್ಲಿ ತೋರಿಸ್ತೀವಿ. ಇವತ್ತು ರೈತರ ಹೊಟ್ಟೆ ಮೇಲೆ ಹೊಡೆದು ಯಾವ ಪುರುಷಾರ್ಥಕ್ಕೆ ಈ ಪ್ರಾಜೆಕ್ಟನ್ನ ಅದು ನಿಖಿಲ್ ಕುಮಾರಸ್ವಾಮಿ ಅವರ ಪಟ್ಟಾಭಿಷೇಕ ಮಾಡಕ್ಕೆ ನಿನ್ನೆ ಅಲ್ಲಿ ಬೈರಮಂಗಲದಲ್ಲಿ ಅವ್ರು ಚಾಲನೆ ಕೊಟ್ಟವ್ರೆ. ಇವತ್ತು ಅವ್ರ ತಾತ ದೇವೇಗೌಡರು ಇವತ್ತು ಇಲ್ಲಿ ಚಾಲನೆ ಕೊಟ್ಟವ್ರೆ. ಇದು ಎಸ್ ಡಿ ಕುಮಾರಸ್ವಾಮಿ ಅವರ ಕನಸಿನ ಕೂಸು. ಮೊದಲ ದಿನ ಅಪ್ಪನ ಆಶೀರ್ವಾದ, ಎರಡನೇ ದಿನ ತಾತನಿಂದ ವಿಜಯ ಸಂದೇಶ. ಹೀಗೆ ಬಿಡದಿಯ ಟೌನ್ಶಿಪ್ ವಿರುದ್ಧದ ಪಾದಯಾತ್ರೆಯ ನೇತೃತ್ವ ವಹಿಸಿದ್ದರು ನಿಖಿಲ್ ಕುಮಾರಸ್ವಾಮಿ. ಇಂದು ಬಿಡದಿಯಿಂದ ಹೊರಟ ನಿಖಿಲ್ ನೇತೃತ್ವದ ಪಾದಯಾತ್ರೆ ಬೆಂಗಳೂರಿಗೆ ಎಂಟ್ರಿ ಆಗುತ್ತಿದ್ದಂತೆ ತಡೆಯಲಾಗಿದೆ. 3 ದಿನಗಳ ಪಾದಯಾತ್ರೆ 2 ದಿನಕ್ಕೆ ಮುಕ್ತಾಯ ಕಂಡಿದೆ. ನಿನ್ನೆ ಬೈರಮಂಗಲದಿಂದ ಬಿಡದಿ, ಇಂದು ಬಿಡದಿಯಿಂದ ನೈಸ್ ರಸ್ತೆಯವರೆಗೆ ಹಮ್ಮಿಕೊಂಡಿದ್ದ ಪಾದಯಾತ್ರೆಯನ್ನ ಕಣಮಿಣಿಕಿ ಟೋಲ್ ದಾಟುತ್ತಿದ್ದಂತೆ ಪೊಲೀಸರು ತಡೆದಿದ್ದಾರೆ. ಕಣಮಿಣಿಕಿ ಟೋಲ್ ಬಳಿ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆಯಲು ಮುಂದಾಗುತ್ತಿದ್ದಂತೆ ಪೊಲೀಸರು ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಪೊಲೀಸರೊಂದಿಗಿನ ಘರ್ಷಣೆ ವೇಳೆ ಭಾರೀ ನೂಕಾಟವೇ ನಡೆಯಿತು. ಈ ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಜನ ತಳ್ಳಾಡಿದ್ದಾರೆ. ಮೊದಲೇ ನಿಗದಿಪಡಿಸಿದ್ದಂತೆ ನೈಸ್ ರಸ್ತೆವರೆಗಾದರೂ ಪಾದಯಾತ್ರೆಗೆ ಅವಕಾಶ ಕೊಡಿ ಎಂದು ಜೆಡಿಎಸ್ ಕಾರ್ಯಕರ್ತರು ಹಠ ಹಿಡಿದಾಗ ಬ್ಯಾರಿಕೇಡ್ ತೆಗೆದು ಕಳಿಸಿದ್ರು. ಆದರೆ ಅಲ್ಲಿಂದ ಕೇವಲ 500 ಮೀಟರ್ ಮುಂದೆ ಹೋಗುತ್ತಲೇ ತಡೆದ ಪೊಲೀಸರು ಬೆಂಗಳೂರು ಪ್ರವೇಶಕ್ಕೆ ಅವಕಾಶ ಕೊಡಲೇ ಇಲ್ಲ. ಅನಿವಾರ್ಯವಾಗಿ ಪಾದಯಾತ್ರೆಗೆ ಬ್ರೇಕ್ ಹಾಕಿದ ಜೆಡಿಎಸ್ ನಾಯಕರು ಅಲ್ಲೇ ನಿಂತು ಮಳೆಯಲ್ಲೇ ಭಾಷಣ ಮಾಡುತ್ತಾ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಇದೇ 18ರಂದು ಹೋರಾಟ ನಡೆಸುತ್ತೇವೆ, ಅಲ್ಲದೆ ಅಧಿವೇಶನದ ವೇಳೆ ಕಲಾಪದ ಒಳಗೂ ಹೊರಗೂ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟರು. ಪೊಲೀಸರಿಗೂ ಗೊತ್ತಿದೆ, ಆದರೆ ಇವತ್ತು ರಾಜ್ಯ ಸರ್ಕಾರದ ಒತ್ತಡಗಳಿಗೆ ಪೊಲೀಸರು ಅಂತಿಮವಾಗಿ ಮಣಿಬೇಕಾಗಿದೆ. ನಮ್ಮನ್ನ ಫ್ರೀಡಂ ಪಾರ್ಕ್ ವರೆಗೂ ಹೋಗೋದಕ್ಕೆ ಬಿಡಲ್ಲ ಅಂತ ಅತ್ತಂಗಿಯರು ಏನ್ ಕೈ ಕಟ್ಟ ಹಾಕ್ಬಿಡ್ತೀನಿ ಅಂತಕ್ಕಂಥ ಭ್ರಮೆಯಲ್ಲಿ ರಾಜ್ಯ ಸರ್ಕಾರ ಇದ್ರೆ ಅದಕ್ಕೆ ತಕ್ಕ ಉತ್ತರ 18ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ತಾವೆಲ್ಲರೂ ಬರುವ ಮೂಲಕ ಸಹಸ್ರಾರು ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತೇವೆ. ಅಂತಿಮವಾಗಿ ಎಲ್ಲರೂ ಕೂಡ ನಮ್ಮ ಶಾಸಕ ಮಿತ್ರರು, ಅದು ಕೌನ್ಸಿಲ್ ನಲ್ಲಿ ಇರ್ಬೋದು ಅಥವಾ ವಿಧಾನಸಭೆಯಲ್ಲಿರ್ಬೋದು, ಎರಡೂ ಕಡೆಯೂ ಕೂಡ ಈ ಒಂದು ವಿಚಾರವನ್ನ ಬಹಳ ಗಟ್ಟಿಯ ನಿಲುವಿಂದ ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ. ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆ ಸದಾಕಾಲ ಈ ಒಂದು ಹೋರಾಟದಲ್ಲಿ ಇರುತ್ತೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಇದೇ ವೇದಿಕೆಯಲ್ಲಿದ್ದ ಜೆಡಿಎಸ್ ಯುವ ಶಾಸಕರಾದ ಶರಣಗೌಡ ಕಂದಕೂರು, ಜಿಡಿ ಹರೀಶ್ ಗೌಡ ಕೂಡ ಮಾತನಾಡಿ ಸರ್ಕಾರದ ವಿರುದ್ಧ ಅಧಿವೇಶನದಲ್ಲೇ ಲೆಕ್ಕ ಚುಕ್ತಾ ಮಾಡುತ್ತೇವೆ ಎಂದು. ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರದ ಮುಖವನ್ನ ಕಳಿಸತಕ್ಕಂಥ ಕೆಲಸ ಜೆಡಿಎಸ್ ಬಿಜೆಪಿದವರು ನಾವು ಖಂಡಿತವಾಗಿ ಮಾಡ್ತೀವಿ ಅಂತ ತಿಳ್ಕೊಂಡು ನಿಮ್ಮ ಹೋರಾಟಕ್ಕೆ ನಿನ್ನೆ ಕುಮಾರಸ್ವಾಮಿ ಅವರು ಇಂದು ಏನಪ್ಪ ಅಂದ್ರೆ ಇವತ್ತೇನು ಬೆಂಗಳೂರು ಚಲೋನೋ ಯಾವುದೋ ಆ ವಿಧಾನಸೌಧ ಚಲೋನೋ ಅದೆಲ್ಲಾನು ಏನಪ್ಪ ಅಂತಂದ್ರೆ ನಾವು ಮಾಡ್ತೀವಿ. ಪೊಲೀಸರು ನಮ್ಮನ್ನ ಹಿಡಿತಾರೋ ಹೊಡಿತಾರೋ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೋ ಅದಕ್ಕೆಲ್ಲ ನಾವು ರೆಡಿ ಇದ್ದೀವಿ. ಈ ರೈತರ ಹೋರಾಟ ಎಲ್ಲಿವರೆಗಿರ್ಬೇಕು 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 ಎಲ್ಲಿವರೆಗೆ ತಲುಪಬೇಕು
ವಿಧಾನಸೌಧಕ್ಕೆ ತಲುಪೋದು ನಮ್ಮ ರೈತರ ಹೋರಾಟ ಅಂತ ಹೇಳಿಕೆ ಬಯಸ್ತೇನೆ. ಆಗಸ್ಟ್ 18ರಂದು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ. ದೇವೇಗೌಡರ ಗುಡುಗು, ಸರ್ಕಾರಕ್ಕೆ ಬಿಗ್ ವಾರ್ನಿಂಗ್. ಇನ್ನು 2ನೇ ದಿನದ ಪಾದಯಾತ್ರೆಗೆ ಚಾಲನೆ ಕೊಟ್ಟವರು ಮಾಜಿ ಪ್ರಧಾನಿ ದೇವೇಗೌಡರು. ಬೆಳಿಗ್ಗೆಯೇ ಬಿಡದಿಗೆ ಬಂದು ಪಾದಯಾತ್ರೆಗಳನ್ನು ಹುರಿದುಂಬಿಸಿದ್ರು. ರೈತರ ಜಮೀನು ಕಿತ್ತುಕೊಳ್ಳೋದಕ್ಕೆ ಬಿಡೋದಿಲ್ಲ, ಸರ್ಕಾರ ಕೂಡಲೇ ಯೋಜನೆ ಕೈಬಿಡಬೇಕು ಎಂದು ಎಚ್ಚರಿಕೆ ಕೊಟ್ಟರು. ಬಿಡದಿ ರೈತರಿಗೆ ನ್ಯಾಯ ಕೊಡಿಸುವ ಸಲುವಾಗಿ ನಾನು ಜೈಲಿಗೆ ಹೋಗೋದಕ್ಕೂ ರೆಡಿ ಎಂದ್ರು ಗೌಡರು. ಅವರಿಗೆ ದಯಮಾಡಿ 19 ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಸಭೆಯನ್ನ ಏರ್ಪಾಡು ಮಾಡಲಾಗಿದೆ. ಯಾರೇ ಏನೇ ಮಾಡೋರು ನಿಮ್ಮನ್ನು ಅರೆಸ್ಟ್ ಮಾಡ್ತಿರುವಂತವರು ಜೈಲಿಗೆ ಹೋಗಲಿಕ್ಕೆ ಸಿದ್ಧ. ಆದ್ರೆ ಎಲ್ಲಿಯವರೆಗೆ ನೀವು ರೈತರ ಹೊಟ್ಟೆಯ ಮೇಲೆ ಹೊಡೆಯಲಿಕ್ಕೆ ಹೋಗ್ತಿರೋ ಅಲ್ಲಿಯವರೆಗೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಇನ್ನು ಬಿಡದಿ ಟೌನ್ಶಿಪ್ ಜೆಡಿಎಸ್ನ ಕೂಸು. ಕುಮಾರಸ್ವಾಮಿ ಕಂಡ ಕನಸನ್ನ ನಾವು ನನಸು ಮಾಡುತ್ತಿದ್ದೇವೆ ಎಂದು ಪದೇ ಪದೇ ಸಿಎಂ, ಬಾಲಕೃಷ್ಣ ಸೇರಿದಂತೆ ಬಹುತೇಕ ನಾಯಕರು ಹೇಳುತ್ತಲೇ ಇದ್ದರು. ಅದಕ್ಕೂ ದೇವೇಗೌಡರು ಟಾಂಗ್ ಕೊಟ್ರು. ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಕನಸಿನ ಕೂಸು. ನಮ್ಮವ್ರ ಕಡೆ ಮುಂದುವರ್ಸ್ಕೊಂಡು ಬಂದಿರುವಂತದ್ದು ಅಷ್ಟೇ. 20 ವರ್ಷ ಯಾಕೆ ಸುಮ್ಮನೆ ಕೂತ್ರಿ ನೀವು? ಆ 20 ವರ್ಷನಾಗ ನಿಮ್ಗೆ ಅದನ್ನ ಕೈ ಬಿಟ್ಟಿದೀವಿ ಅಂತ ಹೇಳಿ ಕ್ಯಾಬಿನೆಟ್ ತಂದು ಆದೇಶ ಮಾಡಕ್ ಆಗ್ತಿರ್ಲಿಲ್ವಾ ನಮ್ಗೆ? ನೀವು 2 ವರ್ಷ ರಾಜ್ಯ ಆಡಿ ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ. ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೋಗಿದೆ? ಜೆಡಿಎಸ್ ಹೋರಾಟ, ಪಾದಯಾತ್ರೆಗೆ ಕೌಂಟರ್. ಸದನದಲ್ಲಿ ಉತ್ತರ ಕೊಡುವುದಕ್ಕೆ ತಯಾರಿ. ಈ ಮಧ್ಯೆ ಬಿಡದಿ ವಿಚಾರಕ್ಕೆ ಸದನದಲ್ಲಿ ಪ್ರತಿಪಕ್ಷಗಳ ಟೀಕೆಗೆ ಪ್ರತ್ಯುತ್ತರ ಕೊಡಲು ಸರ್ಕಾರ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಶಾಸಕರ ಪಡೆ ರೆಡಿ ಮಾಡಲು ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದು, ಪ್ರತಿಪಕ್ಷಗಳ ಟೀಕೆಗೆ ಉತ್ತರ ಕೊಡಲು 30 ಶಾಸಕರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಬಿಡದಿ ಟೌನ್ಶಿಪ್ನ ಅನುಕೂಲಗಳ ಲಿಸ್ಟ್ ಮಾಡುತ್ತಿರುವ ಶಾಸಕರು ಜೆಡಿಎಸ್, ಬಿಜೆಪಿ ಕಾಲದ ಎಲ್ಲ ದಾಖಲೆಗಳನ್ನಿಟ್ಕೊಂಡು ಅಧ್ಯಯನ ಮಾಡುತ್ತಿದ್ದಾರೆ. ಪ್ರತಿ ಪ್ರಶ್ನೆಗಳಿಗೂ ಖಡಕ್ಕು ಉತ್ತರ ನೀಡಲು ಸಿದ್ಧರಾಗುತ್ತಿದ್ದಾರೆ. ರಾಜಕೀಯದ ಉಳುವಿಗೋಸ್ಕರ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೈತರು ಇಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಯಾತ್ರೆ ಮಾಡ್ತಾರೆ. ಮಾಡ್ಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿದ್ರೆ. ನೀನು ಪಾದಯಾತ್ರೆ ಅಂತ ಯಾಕಂತೆ, ಮತ್ತೆ ಅದು ಪ್ರಾಯಶ್ಚಿತ ಯಾತ್ರೆ ಒಂದು. 2ನೇದು ಅದು ಪಟ್ಟಾಭಿಷೇಕ ಯಾತ್ರೆ. ಈ ಪ್ರಾಯಶ್ಚಿತ್ತದ ಕಡೆಗೆ ನಿಮ್ಮ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದ್ರಲ್ಲ, ಅದಕ್ಕೇನು ಹೇಳಬೇಕು? ನೀವು ಮೇಕೆದಾಟು ಪಾದಯಾತ್ರೆ ಮಾಡಿದ್ರಲ್ಲ, ಅದಕ್ಕೇನು ಹೇಳಬೇಕು? ಇದೆಲ್ಲದರ ಮಧ್ಯೆಯೇ ಜೆಡಿಎಸ್ ಪಾದಯಾತ್ರೆ ಬಗ್ಗೆ ಸಚಿವ ಮಧು ಬಂಗಾರಪ್ಪ ಜೊತೆ ಮಾತನಾಡುತ್ತಾ ವಿಜಯೇಂದ್ರ ಆಡಿದ ಮಾತುಗಳೂ ಸಹ ಇದೀಗ ಜೋರು ಸದ್ದು ಮಾಡುತ್ತಿವೆ. ಪರಿಹಾರ ತೆಗೆದುಕೊಂಡವರು ಕೂಡ ಪಾದಯಾತ್ರೆ ಮಾಡುತ್ತಿದ್ದಾರೆ. ನಾವು ಸಾಂಕೇತಿಕವಾಗಿ ಪಾಲ್ಗೊಂಡಿದ್ದೇವೆ ಅಂದಿದ್ರು ವಿಜಯೇಂದ್ರ. ಅಷ್ಟೇ, ಬಟ್ ಏನೋ ಜಾಯ್ನಿಂಗ್ ಅವರೆಲ್ಲ ಎಲ್ಲ ಕಾಂಪನ್ಸೇಷನ್ ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ಹ್ಯಾವ್ ನಾಟ್ ಫಾಲೋಡ್. ಎಷ್ಟು ಪರ್ಸೆಂಟ್ ಬಟ್ ಕಾಂಪನ್ಸೇಷನ್ ತಗೊಳ್ತಾ ಇದ್ದಾರೆ. ನಾವು ಗೆಟಿಂಗ್ ವೀಕೆಂಡ್ ರಿಯಲ್ ಎಸ್ಟೇಟ್. ವೈರಲ್ ವಿಡಿಯೋ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ವಿಜಯೇಂದ್ರ, ನಾನು ಹೇಳಿದ ಉದ್ದೇಶದ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಲಾಗ್ತಿದೆ ಎಂದರು. ಸದನದಲ್ಲೂ ಬಿಡದಿ ವಿಚಾರ, 2ನೇ ಏರ್ಪೋರ್ಟ್ ವಿಚಾರ ಚರ್ಚೆ ಮಾಡ್ತೇವೆ ಎಂದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗಾಗಲೇ ಮುಖ್ಯಮಂತ್ರಿಯವರು ಇಂದೇ ಖಾತೆಯನ್ನು ಹಂಚಿಕೆ ಮಾಡ್ತಾರಂತೆ. ಯಾವ ಸ್ವರೂಪದಲ್ಲಿರುತ್ತೆ ಖಾತೆ ಹಂಚಿಕೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಯಾಕಂದರೆ ಸಂಪುಟ ವಿಸ್ತರಣೆಗೆ 60 ದಿನ, 60 ದಿನ ನಂತರ ಸಂಪುಟ ವಿಸ್ತರಣೆ ಆದಮೇಲೆ ಖಾತೆ ಹಂಚಿಕೆಗೆ 7 ದಿನ, ಇವತ್ತು 8ನೇ ದಿನ. ಹೀಗಿರುವಾಗ ಮುಖ್ಯಮಂತ್ರಿಯವರು ಏನು ಹೇಳ್ತಿದ್ದಾರೆ? ಯಾವ ಸ್ವರೂಪದಲ್ಲಿ ಖಾತೆ ಹಂಚಿಕೆ? ಖಾತೆ ಕೊಡ್ತೇವೆ ಅಂತ ಹೇಳ್ತಾರೆ. ಸಂಪುಟ ವಿಸ್ತರಣೆಯಾಗಿ ವಾರ ಕಳೆದರೂ ಖಾತೆ ಹಂಚಿಕೆ ವಿಳಂಬ ಆಗಿ ಕುಳಿತಿತ್ತು. ಯಾವಾಗ ಹಂಚಿಕೆ ಮಾಡ್ತಾರೆ, ಯಾವ ಖಾತೆ ಕೊಡ್ತಾರೆ, ಇದೆಲ್ಲದರ ಬಗ್ಗೆ ಚರ್ಚೆ ಆಗ್ತಾನೆ ಇತ್ತು. ಮಂತ್ರಿಗಿರಿ ಬಿಡದ ಕೆಲವರು, ಇಲಾಖೆ ಬದಲಿಸಿ ಅಂತಿರುವಂಥ ಇನ್ನೂ ಕೆಲವರು, ಮಂತ್ರಿಗಿರಿಯ ವಿಚಾರದಲ್ಲಿ ಇನ್ನೂ ಕೆಲವು ಶಾಸಕರುಗಳು ಹಠ ಹಿಡಿದು ಕುಳಿತಿದ್ದಾರೆ. ನಮಗೆ ಕೊಡೋದಿರೋ ಮಂತ್ರಿಗಿರಿನೇ ಬೇಕು, ನಿಗಮ ಮಂಡಳಿ ಬೇಕಿಲ್ಲ, ನಮಗೆ ಬೇಕಿರೋದು ಮಂತ್ರಿಗಿರಿ ಮಾತ್ರ ಬೇಕು ಅಂತೇಳಿ ಕುಳಿತಿದ್ದಾರೆ ಕೆಲವರು. ಇನ್ನು ಹಿರಿಯರು
ಹಿರಿಯ ಸಚಿವರು ಕೆಲವರು ಖಾತೆ ಬದಲಾವಣೆಯನ್ನು ಬಯಸಿದ್ದಾರೆ. ಹೀಗಾಗಿ ಹಿರಿಯರ ಒತ್ತಡ ಪ್ರಭಾವಗಳಿಂದಾಗಿ ಖಾತೆ ಹಂಚಿಕೆ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಗಿದೆ. ಯಾಕಂದರೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕು, ಅಂತಿಮವಾಗಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಹೆಜ್ಜೆ ಇಡಬೇಕಾಗುತ್ತೆ. ಹೀಗಾಗಿ ಖಾತೆ ಹಂಚಿಕೆ ಸ್ವಲ್ಪ ಮಟ್ಟಿಗೆ ವಿಳಂಬವೂ ಕೂಡ ಆಗಿದೆ. ನಿನ್ನೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಮುಖ್ಯಮಂತ್ರಿಯವರು ಸುದೀರ್ಘವಾಗಿ ಸಭೆಯನ್ನು ನಡೆಸಿದ್ದಾರೆ, ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಹೀಗೆ ಖಾತೆ ಹಂಚಿಕೆ ಮಾಡಬೇಕು, ಯಾವ ಸ್ವರೂಪದ ಸ್ಟ್ರಾಟಜಿ ಇವಾಗ ಬಹಳ ಮುಖ್ಯ ಆಗಿದೆ, ಈ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಆಗಿದ್ದಾವೆ. ದೆಹಲಿಯಿಂದ ಬರ್ತಾ ಇದ್ದಂತೆಯೇ ಖಾತೆ ಹಂಚಿಕೆ ಸುಳಿವನ್ನು ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. ಯಾಕಂದರೆ ನಾಳೆ ಇನ್ನೆರಡೇ ದಿವಸ ಇರೋದು, ನಾಡಿದ್ದಿಂದ ಸೆಷನ್ ಶುರುವಾಗುತ್ತೆ. ಹೀಗಿರುವಾಗ 13ನೇ ತಾರೀಕಿನಿಂದ ಸೆಷನ್ ಕರೆದಿರೋದ್ರಿಂದಾಗಿ ಖಾತೆ ಹಂಚಿಕೆ ಮಾಡಲೇಬೇಕು. ಇನ್ನೆರಡು ದಿವಸ ಮಾತ್ರ ಉಳ್ಕೊಂಡಿರುವಂಥದ್ದು. ಸೆಷನ್ಗೆ ಹೋಗುವಾಗ ಸಚಿವರುಗಳಿಗೆ ಖಾತೆ ಹಂಚಿಕೆ ಆಗಲೇಬೇಕಾಗತ್ತೆ. ಹಾಗಾಗಿ ಮುಖ್ಯಮಂತ್ರಿಯವರು ಕೂಡ ದೆಹಲಿಯಿಂದ ಬರ್ತಾ ಇದ್ದಂತೆ ಖಾತೆ ಹಂಚಿಕೆಯನ್ನು ಮಾಡ್ತೀನಿ ಅನ್ನೋಂಥ ಸುಳಿವನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಎಲ್ಲ ಚರ್ಚೆ ಆಗಿದೆ, ಸಂಜೆಯೊಳಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತೇಳಿ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ಅಂದರೆ ಇವತ್ತು ಸಂಜೆಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂಥೇಳಿ. ಹಾಗಾಗಿ ಇವತ್ತು ರಾತ್ರಿನೇ ಅವರು ಬಹುತೇಕ ಖಾತೆ ಹಂಚಿಕೆಯನ್ನು ಮಾಡುವ ಸಾಧ್ಯತೆ ಇದೆ. ಖಾತೆ ಹಂಚಿಕೆ ಆರ್ಡರ್ ಹೊರಬೀಳ್ಬೋದು. ಅಧಿವೇಶನದ ಒಳಗೆ ಸಚಿವ ಸ್ಥಾನ ಹಂಚಿಕೆ ಮಾಡುವ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಅಧಿವೇಶನಕ್ಕೂ ಮುಂಚಿತವಾಗಿ ನಾನು ಖಾತೆ ಹಂಚಿಕೆಗಳನ್ನು ಮಾಡ್ತೀನಿ ಅನ್ನುವಂಥದ್ದನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ಹಿಂದೆ ಯಾರ್ಯಾರು ಯಾವ್ಯಾವ ಸ್ವರೂಪಗಳಲ್ಲಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಆ ಮೂಲಕ ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಅದಕ್ಕೆಲ್ಲವೂ ಕೂಡ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಎಲ್ಲ ಹೇಳ್ಬಿಟ್ಟು ಚರ್ಚೆ ಮಾಡಿ ಬಂದಿದ್ದೀನಿ. ಸಾಯಂಕಾಲ ಎಲ್ಲ ಕ್ಲಿಯರ್ ಆಗ್ತದೆ. ಎಲ್ಲ ಇನ್ನ ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡಲೇಬೇಕಲ್ಲ, ಮಾಡ್ತೀನಿ. ಹೀಗೆ ಮಾಡಲೇಬೇಕಲ್ಲ, ಮಾಡ್ತೀನಿ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಮಾಡಲೇಬೇಕು ನಿಜ, ಮಾಡಬೇಕು ನಿಜ. ಆದರೆ ಇದೇ ಸಂದರ್ಭದಲ್ಲೇ ಹೈಕಮಾಂಡ್ನವರು ಕೂಡ ಒಂದಿಷ್ಟು ಸೂತ್ರವನ್ನು ಹೆಣಿತಾ ಇದ್ದಾರೆ. ಸಂಪುಟ ವಿಸ್ತರಣೆ ಸಂಕಷ್ಟಕ್ಕೆ ಹೈಕಮಾಂಡ್ನಿಂದ ಸೂತ್ರ ಒಂದು ರೆಡಿ ಆಗ್ತಾ ಇದೆ. ಯಾವ ಸ್ವರೂಪದಲ್ಲಿ ಖಾತೆಗಳ ಹಂಚಿಕೆ ಆಗಬೇಕು ಅನ್ನೋದು ಒಂದು ಭಾಗ ಆದರೆ, ಖಾತೆ ಹಂಚಿಕೆಯ ಜೊತೆಗೇ ಕೆಲವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆಯೂ ಕೂಡ ಕಾಂಗ್ರೆಸ್ಗೆ ಇದೆ. ಹಾಲಿ ಇಬ್ಬರು ಸಚಿವರನ್ನ ಕೈ ಬಿಡುವ ಸಾಧ್ಯತೆ ಈಗಲೂ ಕೂಡ ದಟ್ಟವಾಗಿದೆ. ಈಗಲೂ ಕೂಡ ಇಬ್ಬರನ್ನ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಆ ಇಬ್ಬರನ್ನ ಕೈ ಬಿಡೋದರ ಮೂಲಕವಾಗಿ ಒಟ್ಟು 3 ಖಾಲಿ ಸ್ಥಾನಗಳನ್ನ ಇಟ್ಕೊಂಡು ಆ 3 ಸ್ಥಾನಗಳಿಗೆ ಭರ್ತಿ ಮಾಡುವಂತಹ ಸ್ಟ್ರಾಟಜಿ ಕಡೆಗೆ ಬಹುತೇಕ ಹೋಗುವಂಗೆ ಗೋಚರಿಸ್ತಾ ಇದೆ. ಆ ಸ್ವರೂಪದ ಬೆಳವಣಿಗೆಗಳು ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಗೋಚರಿಸ್ತಾ ಇರುತ್ತದೆ. ಎಂ ಕೃಷ್ಣಪ್ಪ ಅವ್ರ ಜೊತೆಗೆ ಮತ್ತೊಬ್ಬ ಹಿರಿಯ ಶಾಸಕರಿಗೆ ಮಣೆ ಹಾಕಬೇಕು ಅನ್ನುವಂತಹ ಲೆಕ್ಕಾಚಾರವು ಕೂಡ ಇದರಲ್ಲಿ ಸಾಕ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಯಾಕಂದರೆ ಎಂ ಕೃಷ್ಣಪ್ಪ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಇದು ನಮ್ಮ ಧರ್ಮ, ಕೇಳ್ತಾ ಇರೋಂಥ ನಮ್ಮ ಧರ್ಮ, ಕೊಡಬೇಕಾಗಿರೋದು ಅವ್ರ ಧರ್ಮ. ಯಾಕಂದರೆ ನಾವಿಬ್ಬರು ಗೆದ್ದಿದ್ದೀವಿ, ಸುಮ್ಮನೆ ಅಲ್ಲ. ನಾವು 4 ಸಲ ನಾನು ಗೆದ್ದಿದ್ದೀನಿ, ಮಗ 3 ಸಲ ಗೆದ್ದಿದ್ದೀನಿ, ಹೀಗಾಗಿ ನಮ್ಗೆ ಕೊಡಬೇಕು, ನಾವು ಕೆಲಸ ಮಾಡಿದ್ದೀವಿ ಪಕ್ಷಕ್ಕಾಗಿ ಅನ್ನೋಂಥ ಸ್ಪಷ್ಟವಾಗಿ ಹೇಳ್ತಾರೆ. ಹೀಗಾಗಿ ಅವರು ಸಚಿವ ಸ್ಥಾನ ಬಿಟ್ಟು ಬೇರೆ ಯಾವುದಕ್ಕೂ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಎಂ ಕೃಷ್ಣಪ್ಪ ಮತ್ತು ಅವ್ರ ಜೊತೆಗೆ ಇನ್ನೊಬ್ಬರು ಹಿರಿಯ ಶಾಸಕರು, ಬಹುತೇಕ ಅದು ಬಸವರಾಜ್ ಶಿವಣ್ಣನವರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ಹಠ ಹಿಡಿದು ಕುಳಿತಿದ್ದಾರೆ. ಅವರು ಕೂಡ ಮಾತಾಡ್ತಾ ಇಲ್ಲ. ಹಾಗಾಗಿ ಅವರನ್ನ ಸಮಾಧಾನ ಪಡಿಸಬೇಕು ಅಂದರೆ ಬಸವರಾಜ್ ಶಿವಣ್ಣನವರಿಗೂ ಕೂಡ ಮಂತ್ರಿ ಸ್ಥಾನ ಸಿಗಬೇಕಾಗಿದೆ. ಹಿರಿಯ ಸಚಿವರ ಖಾತೆಗಳ ಹಂಚಿಕೆ ವಿಚಾರದಲ್ಲೂ ಕೂಡ ನಿರ್ಧಾರಗಳಾಗಬೇಕು. ಅತೃಪ್ತರಿಗೆ ಪ್ರಬಲ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ಕೊಡಿಸ್ಬೋದು. ಯಾಕಂದರೆ ಯಾವೆಲ್ಲ ಶಾಸಕರುಗಳು ಈಗಾಗಲೇ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೇವಲ ಪ್ರತಿಭಟನೆ ಒಂದೇ ಮಾನದಂಡ ಆಗೋದಿಲ್ಲ, ಪ್ರತಿಭಟನೆ ಆಚೆಗೂ ಕೂಡ ಹಿರಿಯ ಶಾಸಕರಿಗೆ ಶಿವಕುಮಾರ್ ಅವರು ಒಂದು ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿದ್ದಾರೆ. ಏನಂದರೆ ಆದಷ್ಟು ಕಾರ್ಯಕರ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರವನ್ನು ಕೊಡಬೇಕು, ಚುನಾವಣೆಗೆ ನಾವು ತಯಾರಾಗ್ತಾ ಇದ್ವಿ, ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು ಅಂದರೆ. ಆದರೆ ಶಾಸಕರುಗಳು ಹಿಡಿದಿರುವಂತಹ ಹಠ ಕಂಡಾಗ ಇವರನ್ನ ಸಮಾಧಾನ ಪಡಿಸದೆ ಮುಂದೆ ಹೆಜ್ಜೆ ಇಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಕನಿಷ್ಠ ಒಂದು 15ರಿಂದ 20 ಮಂದಿ ಅಂತೂ ಶಾಸಕರಿಗೇನೆ ಮತ್ತೆ ನಿಗಮ ಮಂಡಳಿಗಳು ಹೋಗುವ ಸಾಧ್ಯತೆ ಗೋಚರಿಸ್ತಾ ಇದೆ. ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನದ ಭರವಸೆಯನ್ನು ಕೂಡ ಕೊಡ್ತಿದ್ದಾರೆ. ಯಾಕಂದ್ರೆ ನಿಗಮ ಮಂಡಳಿಗಳಲ್ಲಿ ಶಾಸಕರುಗಳು ಕುಳಿತಿದ್ರೆ ಅವರಿಗೆ ಕಡೆಯ 1 ವರ್ಷದಲ್ಲಿ ಹೇಗೆ ಅವರ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಅವರನ್ನು ಕೂಡ ಮನವೊಲಿಕೆ ಮಾಡುವಂತಹ ಕೆಲಸವನ್ನು ಬಹುಶಃ ಮುಖ್ಯಮಂತ್ರಿಗಳು ಹೇಗೆ ಮಾಡ್ತಾರೆ ನೋಡಬೇಕಾಗಿದೆ.